ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್ ನಿಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಬಂಧುಗಳೇ, ನಾವು ಇವತ್ತೊಂದು ವಿಶೇಷವಾದಂತಹ ಪ್ರಕರಣ, ಎಷ್ಟು ಶೀಘ್ರ ಸಾಧ್ಯವೋ ಅಷ್ಟು ಶೀಘ್ರವಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಲೇಬೇಕು ಎಂದು ಹೇಳಿದಂತಹ ಒಂದು ವಿಶೇಷ ಪ್ರಕರಣ. ಇವರು ಸುಮಾರು 60 ವರ್ಷದ ಹಿರಿಯರು. ಎಷ್ಟು ತೀವ್ರತೆರನಾದಂತಹ ಕತ್ತು ನೋವು, ಎಷ್ಟು ತೀವ್ರತೆರನಾದಂತಹ ನರಗಳ ಸೆಳೆತ ಇತ್ತು ಅಂತಂದರೆ, ನನ್ನ ಹತ್ರ ಬಂದಾಗ ಅವರು ಒಂದು ಕ್ಷಣವೂ ಸಹಿತ ಕೈಯನ್ನು ಕೆಳಗಡೆ ಬಿಟ್ಟು ಕುಳಿತುಕೊಳ್ಳಲು ಸಾಧ್ಯವಾಗ್ತಾ ಇರಲಿಲ್ಲ. ಆಮೇಲೆ ಅವರು ಸುಮಾರು 8 ದಿವಸಗಳಿಂದ ಒಂದು ಕ್ಷಣವೂ ಸಹಿತ ನಿದ್ದೆಯನ್ನು ಮಾಡಲು ಸಾಧ್ಯ ಆಗಿರಲಿಲ್ಲ. ಅಷ್ಟು ತೀವ್ರತರನಾದಂಥ ನರಗಳ ಸೆಳೆತ. ಇನ್ನೊಂದು ವಿಶೇಷ ಅಂತಂದರೆ, ಯಾವುದೇ ರೀತಿಯಾದಂತಹ ನೋವು ನಿವಾರಕ ಇಂಜೆಕ್ಷನ್ಗಳಿಗಾಗಲಿ ಗುಳಿಗೆಗಳಿಗಾಗಲಿ ಸ್ಪಂದನೆ ಮಾಡದೇ ಇರುವಂಥ ಒಂದು ತೀವ್ರತರನಾದಂತಹ ನೋವಿನ ಸಂದರ್ಭ. ಸ್ಕ್ಯಾನ್ ಮಾಡಿಸಿದ ನಂತರ ವೈದ್ಯರು ಹೇಳಿದಂಥ ಒಂದು ಮಾತೇನಂತಂದರೆ, ಎಷ್ಟು ಶೀಘ್ರವೂ ಸಾಧ್ಯವೋ ಅಷ್ಟು ಬೇಗ ನೀವು ಆಪ್ರೇಷನ್ ಮಾಡಿಸಲಿಕ್ಕೆ ಬೇಕು, ಆವಾಗಲೇ ಮಾತ್ರ ನಿಮಗೆ ನೋವು ಕಮ್ಮಿ ಆಗ್ತೈತಿ ಎನ್ನುವಂಥದ್ದು. ಸರ್ವೈಕಲ್ ಮೈಲೋಪತಿ ಎನ್ನುವಂತಹ ಕಂಡೀಷನ್ನು, ಅದರ ಜೊತೆಗೆ ನರ್ವ್ ರೂಟ್ ಸಿವಿಯರ್ ಕಾಂಪ್ರೆಷನ್ ಆಗಿರುವಂಥದ್ದು, ಆಮೇಲೆ ಸ್ಪಾಂಡಿಲೈಟಿಸ್ ಆಗಿರುವಂಥದ್ದು, ಈ ರೀತಿಯ ಹಲವಾರು ಸಮಸ್ಯೆಗಳು ಇದ್ದಂತಹ ಒಂದು ಸಂದಿಗ್ಧ ಪರಿಸ್ಥಿತಿ. ಅವರು ಆಪ್ರೇಷನ್ ಅಂದ ತಕ್ಷಣ ಹೆದರಿ ಬೇರೆ ಯಾವುದಾದ್ರೂ ಮಾರ್ಗ ಇರ್ಬೋದೇನೋ ಅಂಥೇಳಿ ಹುಡುಕುತ್ತಾ ನಮ್ಮ ಹತ್ರ ಬಂದರು. ನಾವು ಆಯುರ್ವೇದ ಚಿಕಿತ್ಸೆಯನ್ನು ಪ್ರಾರಂಭ ಮಾಡಿದ್ದೀವಿ. ಆಯುರ್ವೇದ ಪದ್ಧತಿ ಪ್ರಕಾರ ಅಗ್ನಿಕರ್ಮವನ್ನೆಲ್ಲ ಮಾಡಿದ್ದೀವಿ. ಕೇವಲ 10 ದಿವಸಗಳಲ್ಲಿ ಅವರಿಗೆ ನೋವು ಸುಮಾರು 50% ಕಡಿಮೆ ಆಯಿತು. ಇನ್ನೂ 10 ದಿವಸ ಎಕ್ಸ್ಟ್ರಾ, ಅಂದರೆ 20 ದಿವಸದ ಚಿಕಿತ್ಸೆ ಆದ ನಂತರ ಸಂಪೂರ್ಣವಾಗಿ ಗುಣಮುಖ ಆಗಿದ್ದಾರೆ. ವಿಶೇಷವಾಗಿ ಅವರ ಮುಖದಲ್ಲಿ ಕಂಡು ಬಂದಂತಹ ಆ ನಗುವನ್ನು ನೋಡಿ ನಮಗೆ ಆದಂತಹ ಸಂತೃಪ್ತಿಗೆ ಪಾರವೇ ಇಲ್ಲ. ಆದ್ದರಿಂದ ಆಯುರ್ವೇದ ಒಂದು ಅತ್ಯದ್ಭುತವಾದಂತಹ ಜೀವನ ಶೈಲಿ, ವಿಜ್ಞಾನಕ್ಕೂ ಮೀರಿದಂತಹ ಒಂದು ಮಹಾಜ್ಞಾನ. ಆಹಾರ ಪದ್ಧತಿ ಹಾಗೂ ಸರಿಯಾದ ಔಷಧಿ ಕ್ರಮದಿಂದ ನಾವು ಹಲವಾರು ಸವಾಲಾಗಿರುವಂತಹ ಸಮಸ್ಯೆಗಳನ್ನು ಸಹಿತ ಎದುರಿಸಬಹುದು, ಅವುಗಳನ್ನು ಪರಿಹರಿಸಬಹುದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಬನ್ನಿ, ಅವರ ಒಂದು ಅನುಭವವನ್ನು ಅವರ ಮಾತುಗಳಲ್ಲಿ ಕೇಳಿಕೊಂಡು ಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮಗೆ ಏನು ತೊಂದರೆ ಐತೆ ಸ್ವಲ್ಪ ಹೇಳಿ ಸರ್. ಆಗತ್ತೈತ್ರಿ ಭಾಳ. ಹ್ಞೂ ಸರ್. ಪೂರಾ ಇಲ್ಲಿಂದ ಹಿಡಿದು ತುದಿ ಬಟ್ಟಿನ ತನಕ ಹರಿಯಾಗತ್ತೈತ್ರಿ. ದವಾಖಾನೆಗೆ ಹೋದಿವ್ರಿ. ಎಸ್ ಸರ್. ಎಕ್ಸ್ರೇ ಮಾಡ್ಸಂತಂದ್ರು, ಸ್ಕ್ಯಾನ್ ಮಾಡ್ಸಂದ್ರು. ಎಸ್ ಸರ್. ಮಾಡಿಸಿದೀವಿ. ಎಸ್ ಸರ್. ಮಾಡಿಸಿಕೊಳ್ಳೆ ಅವರು ಆಪ್ರೇಷನ್ ಮಾಡ್ಬೇಕಂತಂದ್ರು. ಎಸ್ ಸರ್. ಆಪ್ರೇಷನ್ ಮಾಡೋದು ಅಂಜಿಕ್ಯಾಟ್ ನಾವು ಬ್ಯಾಡ ಅಂತೇಳಿ ನಿಮ್ಮ ಕಡೆ ಬಂದಿವ್ರಿ. ಇಮಿಡಿಯೇಟ್ ಆಪ್ರೇಷನ್ ಮಾಡ್ಬೇಕಂದ್ರೆ ಇಮಿಡಿಯೇಟ್ ಮಾಡ್ಬೇಕಂದ್ರೆ ಮೀಟ್ ಮಾಡ್ಬೇಕಂದ್ರೆ ಸರ್, ನಿಮಗೆ ಇಲ್ಲಿ ಬಂದಾಗ ಒಂದು ಸೆಕೆಂಡು ಕುಂಡ್ರಾಕಿದ್ದಿಲ್ಲ ಸರ್. ಕಂಟಿನ್ಯೂಸ್ ಇಲ್ಲಿಂದ ಪೇನ್ ಬರತ್ತದಲ್ಲ ಸರ್? ಹೌದ್ರಿ. ಪೇನ್ ಎಲ್ಲಿಂದ ಬರಾಗ್ತೈತೆ ಸರ್? ಇಲ್ಲಿಂದ ಪೂರಾ ಇದರಿಂದ ಬಟ್ಟಿನ ತನಕ ಬರ್ತೈತಿ. ಅಲ್ಲಿ ಬಂದಾಗ ಹೆಂಗೆ ಮಾಡಾಕ್ತಿದ್ರಿ ಸರ್? ಪೂರಾ ಹಿಂಗೆ ಅಂದ್ರೆ ಕೆಳಗೆ ಬಿಡಕ್ಕೆ ಆಗೋಲ್ತಾಗಿತ್ತು. ಕೆಳಗೆ ಬಿಡಕ್ಕೆ ಬರೀ ಹಿಂಗೆ ಹಿಡ್ಕೊಂಡು ಗಾಡಿ ನೋಡ್ರಿ. ಎಸ್ ಸರ್. ಈಗ ಸರ್ ಈಗ ಹೆಂಗೈತ್ರಿ? ಈಗ ಫುಲ್ ಆರಾಮಾಗೈತ್ರಿ. ನಿದ್ದೆ ಬರ್ತದೆ ಸರ್? ನಿದ್ದೆ ಬರ್ತೀರಿ ಸರ್. ಇದು ಕಡಿಮೆ ಆಗಕ್ಕೆ 2 ಕಾರಣ. ಒಂದು, ನೀವು ಮಾಡಿದಂಥ ಆಹಾರ ಪತ್ತೆ, ಆಮೇಲೆ ನೀವು ಕೊಟ್ಟಂತಹ ಗುಳಿಗೆ. ಅದಕ್ಕೆ ದಯಮಾಡಿ ಗುಳಿಗೆ ಇನ್ನು ಸ್ವಲ್ಪ ದಿವಸ ತೊಗೋಬೇಕಾಕೈತಿ ನೀವು. ಬಟ್ ಊಟದ ಪತ್ತೆ ನಿರಂತರ ಮಾಡ್ಬೇಕು ಸರ್. ಹಾಂ ರೀ. ಈ ಟಾಯ್ಲೆಟ್ ಅದೆಲ್ಲ ಸರಿಯಾಗಿ ಹೋದಲ್ಲ ಸರ್? ಮೊದಲು ಇರೋ ಪೇನಿಗೂ ಈ ಪೇನಿಗೂ ಭಾಳಷ್ಟು ಕಮ್ಮಿ ಐತಿ ಈಗ. ಎಸ್ ಸರ್. ಅದಕ್ಕೆ ಮೆಡಿಸಿನ್ ಕಂಟಿನ್ಯೂ ಮಾಡಿ ಸರ್. ಊಟದ ಪತ್ತೇನು ಕಂಟಿನ್ಯೂ ಆಗಿ ತೊಗೋರಿ ಸರ್. ಅಂದ್ರೆ ನಿದ್ದೆ ಇರಲಾರ್ದಷ್ಟು ಪೇನ್ ಇತ್ತು ಹೋದಲ್ಲ ನಿಮಗೆ? ಯಾಕೆ ಇವತ್ತು ಹೇಳತ್ತೀರಿ ಅಂತಂದ್ರೆ, ಈ ಪೇನ್ ಬಂದ ಮೇಲೆ ಸರ್ 8 ದಿವಸ. ಹಾಂ. ಎಸ್ ಸರ್. ಹಾಂ. ಸ್ಕ್ಯಾನ್ ಮಾಡಿಸಂದ್ರೆ. ಎಸ್ ಸರ್. ಸ್ಕ್ಯಾನ್ ಮಾಡಿಸ್ಕೊಳ್ಳಿ ಆಪರೇಷನ್ ಮಾಡಿಸ್ತಾರೆ. ಇಲ್ಲ, ಈಗ ನಿಮಗೆ ಕಡಿಮೆ ಆಗಿದ್ದ ನಿಮ್ಮ ಖುಷಿ ನೋಡಿ ನಮಗೆ 1 ಕೋಟಿ ರೂಪಾಯಿ ಸಿಕ್ಕಿದಕ್ಕಿಂತ ಹೆಚ್ಚು ಖುಷಿ ಆಗಿತ್ತು. ಯಾಕಂತಂದ್ರೆ ನಿಮ್ಮ ಖುಷಿಗಿಂತ ಹೆಚ್ಚು ಯಾವುದೂ ಇಲ್ಲ ಸರ್. ಹೌದಲ್ರಿ? ಹೌದು ಸರ್. ಈಗ ಒಟ್ಟು ಆರಾಮದಿರಲ್ಲ ಸರ್? ಓಕೆ ಸರ್. ಥ್ಯಾಂಕ್ ಯು. ನಮಸ್ಕಾರ.